ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಶ್ವದ ಟಾಪ್ 8 ತಂಡಗಳು 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸ್ಪರ್ಧಿಸಲು ಸಜ್ಜಾಗಿವೆ. ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಪಾಕಿಸ್ತಾನ ಮತ್ತು ದುಬೈನಲ್ಲಿ ನಡೆಯಲಿದೆ. ಈ ಮೆಗಾ ಟೂರ್ನಿ ಆರಂಭವಾಗುವ ಮುನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಚಾಂಪಿಯನ್ ತಂಡಕ್ಕೆ ಸಿಗುವ ನಗದು ಬಹುಮಾನವನ್ನು ಘೋಷಿಸಿದೆ. ಈ ಟೂರ್ನಿಯಲ್ಲಿ ಚಾಂಪಿಯನ್ ತಂಡದ ಮೇಲೂ ಮಾತ್ರವಲ್ಲ, ಎಲ್ಲ 8 ತಂಡಗಳ ಮೇಲೂ ಹಣದ ಮಳೆ ಸುರಿಯಲಿದೆ. ಚಾಂಪಿಯನ್ಸ್ ಟ್ರೋಫಿ 2025ರ ಬಹುಮಾನದ ಹಣವನ್ನು ಶೇಕಡಾ 53ರಷ್ಟು ಹೆಚ್ಚಿಸಲಾಗಿದ್ದು, 2017ರ ನಂತರ ಮೊದಲ ಬಾರಿಗೆ ಆಯೋಜನೆಗೊಂಡಿರುವ ಚಾಂಪಿಯನ್ಸ್ ಟ್ರೋಫಿ 2025ರ ವಿಜೇತ ತಂಡಕ್ಕೆ $22,40,000 ಸುಮಾರು 20 ಕೋಟಿ ರೂಪಾಯಿ ಸಿಗಲಿದೆ. ಇದು ಐಪಿಎಲ್ 2024ರ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಪಡೆದ ಬಹುಮಾನದ ಹಣಕ್ಕಿಂತ ಹೆಚ್ಚಾಗಿದೆ. ಈ ಟೂರ್ನಿಯ ರನ್ನರ್ ಅಪ್ ತಂಡಕ್ಕೆ $11,20,000 ಸುಮಾರು 9.72 ಕೋಟಿ ರೂಪಾಯಿ ಸಿಗಲಿದೆ. ಜೊತೆಗೆ ಸೆಮಿಫೈನಲ್ ಸೋತ 2 ತಂಡಗಳಿಗೆ ತಲಾ ಸೋತ ತಂಡಗಳಿಗೆ $5,60,000 ಸುಮಾರು 4.86 ಕೋಟಿ ರು ನೀಡಲಾಗುತ್ತಿದೆ. ಒಟ್ಟು ಬಹುಮಾನದ ಮೊತ್ತವನ್ನು $60,90,000ಗಳಿಗೆ ಸುಮಾರು 60 ಕೋಟಿ ರೂಪಾಯಿಗಳು ಹೆಚ್ಚಿಸಲಾಗಿದೆ. 2017ರ ಆವೃತ್ತಿಗೆ ಹೋಲಿಸಿದರೆ ಈ ಬಾರಿ ಬಹುಮಾನದ ಮೊತ್ತವು ಶೇಕಡಾ 53ರಷ್ಟು ಹೆಚ್ಚಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪ್ರತಿಯೊಂದು ಪಂದ್ಯವು ಬಹುಮಾನದ ಹಣದ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ಮತ್ತು ಸೆಮಿಫೈನಲ್ ತಲುಪುವ ತಂಡಗಳಿಗೆ ಮಾತ್ರವಲ್ಲದೆ ಎಲ್ಲ 8 ತಂಡಗಳಿಗೂ ಬಹುಮಾನದ ಹಣವನ್ನು ನೀಡಲಾಗುತ್ತಿದೆ. ಪೈಪೋಟಿಯಲ್ಲಿ 5 ಮತ್ತು 6ನೇ ಸ್ಥಾನ ಪಡೆಯುವ ತಂಡಗಳಿಗೆ ತಲಾ 3 ಕೋಟಿ ರು, 7 ಮತ್ತು 8ನೇ ಸ್ಥಾನ ಪಡೆಯುವ ತಂಡಗಳಿಗೆ ತಲಾ 1,20,00,000 ರು ನಗದು ಬಹುಮಾನ ನೀಡಲಾಗುತ್ತಿದೆ. ಅಲ್ಲದೆ ಗುಂಪು ಹಂತದಲ್ಲಿ ಪ್ರತಿ ಪಂದ್ಯವನ್ನು ಗೆದ್ದ ತಂಡಕ್ಕೆ 29 ಲಕ್ಷ ರುಗಳನ್ನು ನೀಡಲು ಐಸಿಸಿ ನಿರ್ಧರಿಸಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.